ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಮಂಡ್ಯ ನೈಟ್ ರಾ ಎಂಡಿಂಗ್ ಅಲ್ಲಿ ಏನೇನಾಯ್ತು ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೇರ್ಕೊಂಡು ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರ ಕಥೆನ ಇವತ್ತು ಮಂಡ್ಯ ನೈಟ್ ರಾ ಅಲ್ಲಿ ಮುಗಿಸಿದ್ದಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರ ಡಬಲ್ ಸ್ಪಿಯರ್ ಇತ್ತಲ್ಲ, ಅದ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಅಷ್ಟೇ ಅಲ್ಲ, ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರ ಕಾಲಿಂದ ಅವ್ರು ಹಾಕೊಂಡಿದ್ದಂತಹ ಶೂನ ಕಿತ್ಕೋತಾರೆ. ಅಂಡ್ ಆ ಶೂನ ಕಿತ್ಕೊಂಡು ಇದು ಇನ್ಮುಂದೆ ನನ್ನ ಶೂಸ್ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ. ಲಿಟ್ರಲಿ ಗೈಸ್, ಶೂ ಕಿತ್ಕೋತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಶೂನೆಲ್ಲ ಹಾಕೊಂಡು ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ತಾ ಇದ್ರು. ಅಂಡ್ ಆ ಒಂದು ರೀಸನ್ಗೋಸ್ಕರ ಈ ಒಂದು ಶೂನ ನಮ್ಮ ಬ್ರಾನ್ಸನ್ ರೀಡ್ ಅವರು ಕಿತ್ಕೊಂಡಿದ್ದಾರೆ. ಸೊ ಶೋ ಮುಗಿದ ಮೇಲೆ ಆಫ್ ಏರ್ ಅಲ್ಲಿ ನಮ್ಮ ಪಾಲ್ ಇಮೆನ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಹೋಗ್ಬೇಕಾದ್ರೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಫ್ಯಾನ್ಸ್ ಗಳ ಜೊತೆನೂ ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನೀಗ ರೋಮನ್ ರೈನ್ಸ್ ಅವರ ಶೂನ ಕಿತ್ಕೊಂಡಿದ್ದೀನಿ, ಅಂಡ್ ನೀನೇನಾದ್ರೂ ಇದೇ ರೀತಿ ಮಾತಾಡ್ತಾ ಇದ್ರೆ ನೆಕ್ಸ್ಟ್ ನಿನ್ನ ಶೂನು ಕೂಡ ಕಿತ್ಕೋತೀನಿ ಅಂತ ಹೇಳಿ, ಇದು ಇನ್ ಮುಂದೆ ನನ್ನ ಶೂ, ಬಿಗೂಸ್ ಇದು ನನ್ನ ಶೂ, ಇದು ನಂದು, ಯಾವಾಗ ಬೇಕಾದ್ರೂ ನಾನು ಹಾಕೋತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಆ ಶೂಸ್ ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಶೂಗಾಗಿ ಸ್ಟೋರಿ ಲೈನ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಮೊದಲು ಹೂಲಾ ಫಾಲಾಗಾಗಿ ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಕ್ತು. ಅದಾದ್ಮೇಲೆ ಸಿಎಂ ಪಂಕ್ ಅವರ ಬ್ರಾಸ್ಲೈಟ್ ಗೋಸ್ಕರನು ಕೂಡ ಸ್ಟೋರಿ ಲೈನ್ ನಮಗೆ ನೋಡೋದಿಕ್ಕೆ ಸಿಕ್ತು. ಅಂಡ್ ಈಗ ರೋಮನ್ ರೈನ್ಸ್ ಅವರ ಶೂಗಳಿಗೋಸ್ಕರನು ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಟ್ರಿಪಲ್ ಎ ಪ್ರಮೋಷನ್ ಇಂದ ಈಗ ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರು ಹೊರಗಡೆ ಬಂದಿದ್ದಾರೆ. ಸೊ ಈಗ ಡಬ್ಲ್ಯೂ ಕಂಪನಿಯಲ್ಲಿ ಏನಾದ್ರೂ ನಮಗೆ ಆಲ್ಬರ್ಟೋ ಡೆಲ್ ರಿಯೋ ಅವರು ನೋಡೋದಿಕ್ಕೆ ಸಿಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಫೈಟ್ಫುಲ್ ಅವರ ಪ್ರಕಾರ ಇಲ್ವಂತೆ. ಡಬ್ಲ್ಯೂಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ವಂತೆ ಆಲ್ಬರ್ಟೋ ಡೆಲ್ ರಿಯೋ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಂಡು ಬರೋದಕ್ಕೆ. ಸೊ ಟ್ರಿಪಲ್ ಎ ಪ್ರಮೋಷನ್ ಇಂದನೂ ಕೂಡ ಆಲ್ಬರ್ಟೋ ಡೆಲ್ ರಿಯೋ ಅವರು ಈಗ ಡನ್ ಆಗಿದ್ದಾರೆ. ಆ ಒಂದು ರೀಸನ್ ಇಂದ ಅವರು ಕಂಪನಿಯಿಂದ ಹೊರಗಡೆ ಹೋಗಿದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಬಗ್ಗೆ. ಆಕ್ಚುಲಿ ಇವತ್ತು ಈ ಒಂದು ಶೋ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ನಾನು ಚೆಕ್ ಮಾಡಿದೆ, ಬಟ್ ಆದಷ್ಟು ಬೇಗ ಇದು ರಿಲೀಸ್ ಆಗುತ್ತೆ. ಯಾಕಂದ್ರೆ ಯುಎಸ್ ಅಲ್ಲಿ ಇವತ್ತು ಇನ್ನೂ ಕೂಡ 29ನೇ ತಾರೀಕು ಆಗಿಲ್ಲ, ಅದಕ್ಕೋಸ್ಕರ. ಅಂಡ್ ಕೆಲವೊಂದಷ್ಟು ಲೀಕ್ಸ್ ಗಳು ಕೂಡ ಬಂದಿದೆ, ಯಾವ ರೀತಿ ಟ್ರಿಪಲ್ ಎಚ್, ರಾಕ್, ಕೋಡಿ ರೋಡ್ಸ್ ಹಾಗೆ ಜಾನ್ಸಿನಾ ಇವರೆಲ್ಲರೂ ಕೂಡ ಸೇರ್ಕೊಂಡು ಎಲಿಮಿನೇಷನ್ ಚೇಂಬರ್ ನ ಜಾನ್ಸಿನಾ ಅವರ ಹೀಲ್ ಟರ್ನ್ ಪ್ಲಾನ್ ಮಾಡ್ತಾ ಇದ್ರು, ಅದೆಲ್ಲದೂ ಕೂಡ ಲೀಕ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಈ ಒಂದು ಎಪಿಸೋಡ್ ಗಳನ್ನ ನಾನು ನೋಡಿ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ತಗೊಂಡು ಬರ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನೈಟ್ 1 ನ ಮೈನ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಸಮ್ಮರ್ ಸ್ಲಾಮ್ ನೈಟ್ 1 ನ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಟ್ಯಾಗ್ ಟೀಮ್ ಮುಖಾಂತರ ಅಡ್ವರ್ಟೈಸ್ ಮಾಡ್ತಾ ಇತ್ತು. ಅಂಡ್ ಅದರಿಂದ ರೂಮರ್ಸ್ ಗಳು ಬರ್ತಾ ಇತ್ತು, ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಪೀಕಾಕ್ ನೆಟ್ವರ್ಕ್ ಅಲ್ಲಿ ಸಮ್ಮರ್ ಸ್ಲಾಮ್ ನೈಟ್ 1 ನ ಡಬ್ಲ್ಯೂ ಅವರು ಸಿಎಂ ಪಂಕ್ ಹಾಗೆ ಗಂತರ್ ಅವರ ಮ್ಯಾಚ್ ಮುಖಾಂತರ ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವತ್ತಿನ ಮಂಡ್ಯ ನೈಟ್ ರಾ ಕೂಡ ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಅಲ್ಲಿ ಇಡ್ತಾರೆ. ಅಂಡ್ ಸಿಎಂ ಪಂಕ್ ಹಾಗೆ ಗಂತರ್ ಅವರ ಸೆಗ್ಮೆಂಟ್ ನ ಮೈನ್ ಇವೆಂಟ್ ಗಿಂತ ಮುಂಚೆ ಇಡ್ತಾರೆ. ಕಾದ್ ನೋಡೋಣ ಗಾಯ್ಸ್, ಈ ಎರಡರಲ್ಲಿ ಯಾವ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ರಾ ಮುಗಿದ ಕೂಡಲೇ, ಇವತ್ತಿನ ರಾ ಮುಗಿದ ಕೂಡಲೇ ಫ್ಯಾನ್ ಫುಟೇಜ್ ಒಂದು ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ರೆಫ್ರೀಸ್ ಗಳು ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವ್ರನ್ನ ಸಪೋರ್ಟ್ ಮಾಡ್ತಾ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂಡ್ ಅದರಲ್ಲೂ ಜೇ ಉಸೋಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಆ ರೀತಿ ಸ್ಪಿಯರ್ ನ ಇವತ್ತು ನಮ್ಮ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ತಿಂದಿದ್ದಾರೆ. ಸ್ಪಿಯರ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಡಬ್ಲ್ಯೂ ಅಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ ಇರುತ್ತೆ, ಯಾರ ಸ್ಪಿಯರ್ ಬೆಸ್ಟ್ ಅಂತ. ಸ್ವಲ್ಪ ಜನಕ್ಕೆ ಗೋಲ್ಡ್ಬರ್ಗ್ ಅವರ ಸ್ಪಿಯರ್ ಬೆಸ್ಟ್ ಅನ್ಸುತ್ತೆ, ಸ್ವಲ್ಪ ಜನಕ್ಕೆ ಎಡ್ಜ್ ಅವರ ಸ್ಪಿಯರ್ ಬೆಸ್ಟ್ ಅನ್ಸುತ್ತೆ, ಸ್ವಲ್ಪ ಜನಕ್ಕೆ ರೈನೋ, ಬಟಿಸ್ಟೋ, ರೋಮನ್ ರೈನ್ಸ್, ಈಗ ಬ್ರಾನ್ ಬ್ರೇಕರ್ ಅವರು ಕೂಡ ಆ ಒಂದು ಲಿಸ್ಟ್ ಗೆ ಆಡ್ ಆಗಿದ್ದಾರೆ. ಸೊ ಇಷ್ಟು ಜನರಲ್ಲಿ ಸ್ವಲ್ಪ ಜನಕ್ಕೆ ಅವರವರ ಸ್ಪಿಯರ್ ಬೆಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಸದ್ಯಕ್ಕೆ ಡಬ್ಲ್ಯೂ ಅಲ್ಲಿ ಕರೆಂಟ್ಲಿ ಟಾಪ್ ಸೂಪರ್ ಸ್ಟಾರ್ಸ್ ಗಳು ಯಾರು ಅಂದ್ರೆ ಸ್ಪಿಯರ್ ನ ಯೂಸ್ ಮಾಡೋದ್ರಲ್ಲಿ ಅದು ನಮ್ಮ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್, ಇವರಿಬ್ಬರಲ್ಲೇ ಈಗ ಸದ್ಯಕ್ಕೆ ಡಿಬೇಟ್ ಜಾಸ್ತಿ ನಡೀತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜೇ ಉಸೋ, ಜೇಕಬ್ ಫಾಟು ಹಾಗೆ ಸಿಎಂ ಪಂಕ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ನಮ್ಮ ಜೇ ಉಸೋ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಡಬ್ಲ್ಯೂ ಕಂಪನಿಯಲ್ಲಿ ರೋಮನ್ ರೈನ್ಸ್ ಅವರ ಸ್ಪಿಯರ್ ಗಿಂತ ಬ್ರಾನ್ ಬ್ರೇಕರ್ ಅವರ ಸ್ಪಿಯರ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಅಂತ ಅನ್ಸುತ್ತೆ ಅಂತ ಖುದ್ದು ನಮ್ಮ ಜೇ ಉಸೋ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಮ್ಮ ಜೇ ಉಸೋ ಅವರ ಪ್ರಕಾರ ಈಗ ಡಬ್ಲ್ಯೂ ಕಂಪನಿಯಲ್ಲಿ ರೋಮನ್ ರೈನ್ಸ್ ಅವರ ಸ್ಪಿಯರ್ ಗಿಂತ ಬ್ರಾನ್ ಬ್ರೇಕರ್ ಅವರ ಸ್ಪಿಯರ್ ಬೆಟರ್ ಆಗಿದೆಯಂತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ರೋಮನ್ ರೈನ್ಸ್ ಅವರ ಸ್ಪಿಯರ್ ಬೆಟರೋ ಅಥವಾ ನಮ್ಮ ಬ್ರಾನ್ ಬ್ರೇಕರ್ ಅವರ ಸ್ಪಿಯರ್ ಬೆಟರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಈ ಒಂದು ಫ್ಯೂಡ್ ಅಲ್ಲಿ ಒಂದು ವಿಚಾರನ ಗಮನಿಸಿದ್ರ, ಇನ್ನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಕೂಡ ಸ್ಪಿಯರ್ ಹಾಕಿಲ್ಲ. ರಾಯಲ್ ರಂಬಲ್ ಅಲ್ಲೂ ಕೂಡ ಬ್ರಾನ್ ಬ್ರೇಕರ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಹಾಕಿದ್ರು. ಅಂಡ್ ಈಗ ಕಂಟಿನ್ಯೂ ಆಗ್ತಾ ಇರ್ತಕ್ಕಂತಹ ಇವರ ಫ್ಯೂಡ್ ಅಲ್ಲೂ ಕೂಡ ಬ್ರಾನ್ ಬ್ರೇಕರ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಆಗ್ತಾ ಇದ್ದಾರೆ. ಸೊ ಫೈನಲಿ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ
ಸ್ಪಿಯರ್ ಹಾಕುವಂತಹ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಕಾದ್ ನೋಡೋಣ ಗೈಸ್, ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಸ್ಪಿಯರ್ ಹಾಕ್ದಾಗ ಅದನ್ನ ಜನಗಳು ಯಾವ ರೀತಿ ತಗೊಳ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಈ ಒಂದು ಇಂಟರ್ವ್ಯೂ ಈ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸುಮೋವನ್ ಫ್ಯಾಮಿಲಿನ ರೋಸ್ಟ್ ಮಾಡ್ಬಿಡ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಹಾಗೆ ಜೇಕಬ್ ಫಾಟೋ ಅವರು ಅಲ್ಲೇ ಇರ್ತಾರಲ್ಲ, ಅವರ ಬಳಿ ಪ್ರಶ್ನೆನ ಕೇಳ್ತಾರೆ, ನೀನು ಅದನ್ನೆಲ್ಲದನ್ನು ಕೂಡ ಬಿಟ್ಟಾಕು, ಸದ್ಯಕ್ಕೆ ಒಂದು ರೂಮರ್ ಬರ್ತಾ ಇದೆ, ಅದಕ್ಕೆ ನನಗೆ ಆನ್ಸರ್ ಕೊಡು. ಆ ರೂಮರ್ ಏನಪ್ಪಾ ಅಂದ್ರೆ ಮುಂದಿನ ವರ್ಷ ನಮಗೆ ಮೆನ್ಸ್ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ, ಅದೇ ರೀತಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಸುಮೋವನ್ ರಾಯಲ್ ರಂಬಲ್ ಮ್ಯಾಚ್ ನ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಗಳು ಬರ್ತಾ ಇದೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಜೇ ಉಸೋ ಅವ್ರನ್ನ ಕೇಳಿ, ಸುಮೋವನ್ ಫ್ಯಾಮಿಲಿ ಮೆಂಬರ್ಸ್ ಗಳು ಈಗ ಡಬ್ಲ್ಯೂ ಕಂಪನಿನ ಆಕ್ರಮಣ ಮಾಡ್ಕೋತಾ ಇದ್ದಾರೆ, ಜಾಸ್ತಿ ಸುಮೋವನ್ ಮೆಂಬರ್ಸ್ ಗಳೇ ನೋಡೋದಕ್ಕೆ ಸಿಗ್ತಾ ಇದಾರಲ್ಲ, ಅದಕ್ಕೆ ಕೆಯಾಟಿಕ್ ವೇ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಈ ರೀತಿ ಪ್ರಶ್ನೆನ ಕೇಳಿದ್ದಾರೆ. ಸೊ ಸುಮೋವನ್ ಫ್ಯಾಮಿಲಿ ಮೆಂಬರ್ಸ್ ಗಳು ಅಫ್ಕೋರ್ಸ್ ಟ್ಯಾಲೆಂಟ್ ಇದ್ರೆ ಯಾರು ಬೇಕಾದ್ರೂ ಡಬ್ಲ್ಯೂ ಟಾಪ್ ಸ್ಟಾರ್ ಆಗಬಹುದು. ನಾವು ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀವಿ ನೆಪೋಟಿಸಮ್ ಅಂತ, ಬಟ್ ಡಬ್ಲ್ಯೂ ಕಂಪನಿಯಲ್ಲಿ ನೆಪೋಟಿಸಮ್ ಆಗೋದಿಲ್ಲ. ನೆಪೋಟಿಸಮ್ ಇದ್ರೂ ಕೂಡ ಅವರಿಗೆ ಟ್ಯಾಲೆಂಟ್ ಇರಬೇಕು, ಆಗ ಮಾತ್ರ ಅದು ವರ್ಕ್ ಆಗೋದಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ಟಾಪ್ ಸೂಪರ್ ಸ್ಟಾರ್ ಡಬ್ಲ್ಯೂ ಕಂಪನಿಯಲ್ಲಿ ಆಗ್ಬೇಕು ಅಂದ್ರೆ ಅವನಿಗೆ ಬ್ಯಾಕ್ ಗ್ರೌಂಡ್ ಮುಖ್ಯ ಅಲ್ಲ, ಬದಲಿಗೆ ಅವನಲ್ಲಿ ಟ್ಯಾಲೆಂಟ್ ಇರಬೇಕು. ಇದು ಡಬ್ಲ್ಯೂ ಅಲ್ಲಿ ಆಗಿಂದನೂ ಕೂಡ ಆಗ್ತಾ ಇದೆ ಅಂಡ್ ಈಗಲೂ ಕೂಡ ನಡೀತಾ ಇದೆ. ಅಫ್ಕೋರ್ಸ್ ಸುಮೋವನ್ ಮೆಂಬರ್ಸ್ ಗಳು ಬರ್ತಾ ಇದ್ದಾರೆ, ಬಟ್ ಅವರಲ್ಲೂ ಕೂಡ ಡಬ್ಲ್ಯೂ ಅವರು ಟ್ಯಾಲೆಂಟ್ ನ ನೋಡಿದೆ. ಟ್ಯಾಲೆಂಟ್ ಇಲ್ದಲೆ ನೀವು ಟ್ರಾವಿಸ್ ಸ್ಕಾಟ್ ರೀತಿ ಯಾರಾದ್ರೂ ಬಂದ್ಬಿಟ್ಟು ನಾನು ಸುಮೋವನ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂದ್ರೆ ಡಬ್ಲ್ಯೂ ಅವರು ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅಂತಾನೆ ಟ್ರೈನಿಂಗ್ ಕ್ಯಾಂಪ್ ಗಳನ್ನು ಕೂಡ ಡಬ್ಲ್ಯೂ ಅವರು ನಡೆಸ್ತಾರೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.